ಇಟ್ಟು ಕಾಲ್ ಮಾಡಿದ್ರು ಒಂದಿನ ಕಾಲ್ ಮಾಡಿ ಅಜಯ್ ಮಂಗಳೂರಿಗೆ ಬರ್ತೀನಿ ನಾನು ಸಿಗ್ತೀನಿ ಚಾ ಕಾಫಿ ಎಲ್ಲ ಕುಡಿಯುವ ಅಂತ ಹೇಳಿ ಹೇಳಿದ್ರು ನನಗೆ ಚಾ ಕಾಫಿ ಬೇಡ ಸರ್ ನನಗೆ ಡಾಕ್ಯುಮೆಂಟ್ಸ್ ಕೊಡಿ ನಂತರ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಬೇಜಾನ್ ಆಫರ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ನನಗೆ ಒಂದು ಆಫೀಸು ನನಗೆ ತಿಂಗಳಿಗೆ 15,000 ಮತ್ತೆ ಒಂದು ಆಫೀಸ್ ಮತ್ತೆ ತಿಂಗಳಿಗೆ 15,000 ಅದೇ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ದಿಲ್ಲಿ ಇದ್ದಾರಲ್ವಾ ಸೊ ಅವರನ್ನು ರೆಸ್ಪಾಂಡೆಂಟ್ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಪವರ್ ಇದೆ ಅದು ಬ್ಯಾನ್ ಮಾಡುವಂತದ್ದಿಲ್ಲ ಈ ರೀತಿಯಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರದಲ್ಲಿ ಅವರನ್ನೇ ರೆಸ್ಪಾಂಡ್ ಮಾಡ್ಬೇಕೆ ಹೊರತು ಬೇರೆ ಯಾವುದು ಇಲ್ಲ ಬಟ್ ರ್ಯಾಂಪೇಜ್ ಪ್ಲಸ್ ತೆಗೆದು ಹಾಕಿದ್ದಾರೆ ಅದು ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಮತ್ತೆ ಇನ್ನೊಂದು ಓಪನ್ ಮಾಡ್ತೀನಿ ಬಟ್ ಯಾವಾಗಲೂ ಕೂಡ ನ್ಯಾಯಕ್ಕೋಸ್ಕರ ಅಥವಾ ಎಲ್ಲ ಒಂದ್ ಕಡೆ ಅನ್ಯಾಯ ಆಗ್ತಾ ಇದ್ರೆ ಅದ್ರ ವಿರುದ್ಧವಾಗಿ ದನಿ ಎತ್ತಲಿಕ್ಕೆ ಸಿದ್ಧರಾಗಿರ್ತೀರಿ 10 ಚಾನಲ್ ಡಿಲೀಟ್ ಮಾಡಿ ಹೌದು ಎಷ್ಟು ಚಾನಲ್ ಬ್ಲಾಕ್ ಮಾಡಿದ್ರು ಎಷ್ಟು ಚಾನಲ್ ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರೆ ಒಂದಷ್ಟು ಪ್ರೀತಿ ಮಾಡುವಂತಹ ಜನರು ಇದ್ದಾರೆ ಸಪೋರ್ಟ್ ಮಾಡುವಂತಹ ಜನರು ಇದ್ದಾರೆ ಅವರಿಗೋಸ್ಕರನಾದ್ರೂ ಏನಾದ್ರು ಮಾಡ್ಬೇಕಲ್ಲ ಒಂದು 10 ಜನ ನೋಡಿದ್ರು ಕೂಡ ಆ 10 ಜನರಿಗೆ ಬೇಕಾಗುವಂತ ನ್ಯೂಸ್ ಅನ್ನು 100% ಕೊಡ್ತೇನೆ ಹೊಸ ಚಾನಲ್ ಮಾಡುವ ಮುಖಾಂತರ ನಾವು ಮತ್ತೆ ಇವರು 100% ಫೇಕ್ ಸರ್ ಇವರು ಸೊ ಒಂದು ವೇಳೆ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಗೆ ಇವಾಗಲೇ ಗೊತ್ತಿದೆ ಹೋರಾಟಕ್ಕೆ ಸ್ಟೇ ಯಾಕೆ ತರಬೇಕು ಕೈವಾಡ ಇಲ್ಲ ಅಂತ ಹೇಳಿದ್ರೆ ಹೋರಾಟಕ್ಕೆ ಸ್ಟೇ ಯಾಕೆ ತರಬೇಕು ಯೂಟ್ಯೂಬ್ ಅನ್ನು ಬಂದ್ ಯಾಕೆ ಮಾಡಬೇಕು ಮತ್ತೆ ಏನೋ ಸೌಜನ್ಯ ಅಂದ್ರೆ ಇವರಿಗೆ ಇಷ್ಟು ಯಾಕೆ ಭಯ ಅಲ್ವಾ ಸೀರಿಯಸ್ಲಿ ನಮಗೆ ಹಂಗ ಅನ್ಸುತ್ತೆ ನೋಡಿ ನೀವು ಮಾತಾಡಿದ್ದು ಕೇಳ್ತಾ ಇದ್ರೆ ಹಾಗೆ ಅನ್ಸುತ್ತೆ ಇವೆಲ್ಲ ಯಾರೋ ಒಂದ್ ಕಡೆ ಹಿಂದೆಗಡೆ ನಿಂತ್ಕೊಂಡು ಈ ತರದ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತುಂಬಾ ಅಚ್ಚುಕಟ್ಟಾಗೆ ಚೌಕಟ್ಟಿನಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಭಯ ಇರ್ಬೋದಾ ಅಂತ 100% ಇದೆ ಸರ್ ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಸೌಜನ್ಯ ಹೋರಾಟಕ್ಕೆ ಬಂದ ನಂತರ ಅಲ್ಲಿ ಹೋದೆ ಮತ್ತೆ ಸಂತೋಷ್ ರಾವ್ನ ಮನೆಗೆ ಹೋದೆ ಎಲ್ಲನೂ ಆಯಿತು ನಿರಂತರವಾಗಿ ಪ್ರೊಟೆಸ್ಟ್ ಎಲ್ಲ ನಡೀತಾ ಇರಬೇಕಾದ್ರೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ವಿ ಆನಂತರ ಪವರ್ ಟಿವಿ ರಾಕೇಶ್ ಶೆಟ್ರು ಒಂದು ಎಪಿಸೋಡ್ ಮಾಡಿದ್ರು ಐ ಮೀನ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಆ ಮಗು ಏನಿದೆ ಆ ಮಗು ಅಮೆರಿಕದಲ್ಲೇ ಇದ್ದ ಅನ್ನುವಂತಹ ವಿಚಾರದಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಎಪಿಸೋಡ್ ಅನ್ನು ಮಾಡಿದ್ರು ಕಂಪ್ಲೀಟ್ ಆಗಿ ಸೊ ಆಗಿರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಇದು ಸತ್ಯನಾ ಅಂತೇಳಿ ಜನರಿಗೆ ಅನಿಸಿತ್ತು ಇದು ಸತ್ಯನಾ ಇದು ಅವನು ಅಲ್ಲೇ ಇದ್ದ ಹಾಗಾದ್ರೆ ಇವರು ಯಾರ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ ಸೌಜನ್ಯ ಕೊಲೆ ಸಂತೋಷ್ ರಾವ್ ಅನ್ನುವಂತ ವಿಚಾರದಲ್ಲಿ ಕೂಡ ಪ್ರೂವ್ ಆಗೋ ತನಕ ಜನರು ಒಪ್ಕೊಂಡಿದ್ರು ಆನಂತರ ನಾನು ಅದೇ ಮತ್ತೆ ಐಫ್ಲೆಕ್ಸ್ ಅಲ್ಲಿ ಯಾವ ರೀತಿ ಮೂಲ ಹುಡುಕಿದೆ ಇದ್ರಲ್ಲೂ ಕೂಡ ಸರ್ಚ್ ಮಾಡಕ್ಕೆ ಶುರು ಮಾಡಿದೆ ನಾನು ಒಂದು ಆ ಡೇ ನಾನು ಕಂಪ್ಲೀಟ್ ಮಲಗಲೇ ಇಲ್ಲ ನೈಟ್ ಪೂರ್ತಿ ಏನು ಅಂತ ಹೇಳಿ ಸೊ ಟ್ರಾವೆಲಿಂಗ್ ಹಿಸ್ಟ್ರಿ ಏನ್ ಮಾಡ್ತಾ ಇದ್ದಾರೆ ಸರ್ ಇವರು ಅವನು ಅಂತರದ ಟ್ರಾವೆಲಿಂಗ್ ಹಿಸ್ಟ್ರಿ ತೋರಿಸ್ತಾ ಇದ್ದಾರೆ ಟೈಮಲ್ಲಿ ಎಲ್ಲಿದ್ದ ಅಂತ ಹೇಳಿ ಟ್ರಾವೆಲಿಂಗ್ ಹಿಸ್ಟ್ರಿ ತೋರಿಸ್ತಾ ಇಲ್ಲ ಸೊ ಆ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ I-90 ಅನ್ನುವಂಥ ಅಪ್ಲಿಕೇಶನ್ ಟ್ರಾವೆಲಿಂಗ್ ಹಿಸ್ಟ್ರಿಯ ಅಪ್ಲಿಕೇಶನ್ ಏನಿದೆ ಸೊ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿದ ಹೆಸರು ಹಾಕಿದ್ದೆ ಆ ಮಗುವಿನ ಹೆಸರು ಹಾಕೋ ಬದಲು ಮಹೇಶ್ ಶೆಟ್ಟಿ ತಿಮ್ಮರೋಡಿದ ಹೆಸರು ಹಾಕಿದ್ದೆ ಆಗ ಅಲ್ಲೂ ಟ್ರಾವೆಲಿಂಗ್ ಹಿಸ್ಟ್ರಿ ತೋರಿಸ್ತಾ ಇದೆ ಅದ್ರದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿದ್ದ ಅಂತ ಹೇಳಿ ಕೇಳಿದ್ದೆ ನಾನು ಸೊ ಆ ಎಪಿಸೋಡ್ ಮಾಡುವಾಗ ಜನರಿಗೆ ಅರ್ಥ ಆಯ್ತು ಇವರು ಫೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆನಂತರ ನನಗೆ ಒಂದು ನಮ್ಮ ಒಬ್ರು ವೆಲ್ ವಿಶರ್ ಇದ್ದಾರೆ ಸೊ ಆನಂತರ ನಿಮ್ಗೆ ಡೆಫಾರ್ಮೇಶನ್ ಎಲ್ಲ ಕೇಸ್ ಎಲ್ಲ ಹೇಗೆ ಹಾಕ್ತಾ ಇದ್ದಾರೆ ನಮಗೂ ಕೂಡ 10 ಕೋಟಿ ಏನೋ ಡೆಫಾರ್ಮೇಶನ್ ಕೇಸ್ ಆಗ್ತದೆ ಹಾಗೆ ಹೀಗೆ ಅಂತೇಳಿ ಎದುರಕ್ಕೆ ಸ್ಟಾರ್ಟ್ ಮಾಡಿ ಆಯ್ತು ಹಾಕಿದ್ರೆ ಹಾಕ್ಲಿ ನಾವು ಮಾತಾಡಿರುವಂಥದ್ದು ಸತ್ಯ ನಮ್ಗೆ ಅನಿಸಿರುವಂಥದ್ದನ್ನು ಹೇಳಿರುವಂಥದ್ದು ಅಂದ್ರೆ ಪವರ್ ಟಿವಿ ಕೋರ್ಟ್ ಅಲ್ಲ ಪವರ್ ಟಿವಿ ಅದನ್ನು ನಂಬೋಕೆ ಯಾರೂ ಅಲ್ಲ ನಾವುಗಳು ಸೊ ಪವರ್ ಟಿವಿ ಮಾತಾಡಿದಕ್ಕೆ ಅದಕ್ಕೆ ನಾನು ಕೌಂಟರ್ ಕೊಟ್ಟಿದ್ದೀನಿ ಅಷ್ಟೇ ಕೋರ್ಟ ಕೇಸು ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ನೋಡುವ ಅಂತ ಹೇಳಿ ಹಾಗಾದ್ರೆ ಈ ರೀತಿ ಇದೆ ಡಾಕ್ಯುಮೆಂಟ್ಸ್ ಅನ್ನುವಂಥ ವಿಚಾರದಲ್ಲಿ ಅವರ ಒಂದೆರಡು ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಒಬ್ಬ ನನಗೆ ಗೊತ್ತಿರುವ ವ್ಯಕ್ತಿಯ ಜೊತೆಗೆ ಅವರನ್ನು ನನಗೆ ಕಾಂಟ್ಯಾಕ್ಟ್ ಮಾಡಿದ ನಂತರ ಆಯಿತು ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್ ಆ ದಿನ ಬಂದು ಫಸ್ಟಿಗೆ ನನಗೆ ಬೇಕಾಗಿರುವಂಥದ್ದು ಈಗ ಆ ಮಗುವಿನ ಡಾಕ್ಯುಮೆಂಟ್ಸ್ ಹೌದಾ ಮಗು ಅಲ್ಲೇ ಇದ್ದ ಅನ್ನುವಂಥಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ಅಂತೇಳಿ ಕೇಳಿದ್ರು ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಧರ್ಮಾಧಿಕಾರಿ ಆಗೋಕೆ ಈ ರೀತಿ ಮಾಡುವಂಥದ್ದು ಮಹೇಶ್ ಶೆಟ್ಟಿ ಧರ್ಮಸ್ಥಳ ಇದ್ದಾನೆ ಅವನ ಜೊತೆಗೆ ಕಮ್ಯುನಿಸ್ಟರ್ ಇದ್ದಾರೆ ಇವರು ಇಷ್ಟು ದಾನ ಮಾಡಿದ್ದಾರೆ ಇವರು ಇಷ್ಟು ಧರ್ಮ ಮಾಡಿದ್ದಾರೆ ಇವರುಗಳು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಏನು ಕೊಟ್ಟಿದ್ದಾರೆ ಇದನ್ನ ಹೇಳ್ತಾ ಅಂದ್ರೆ ಈಗ ಬ್ರೈನ್ ವಾಶ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ನನಗೂ ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ನಂಗೆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಇವರು ಕಡೆಯದಾಗಿ ನಾನು ಹೇಳಿದೆ ಏನು ಅಂತ ಹೇಳಿದ್ರೆ ಇಲ್ಲ ನಂಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಹಾಗಾದ್ರೆ ನಾನು ನೋಡ್ತೀನಿ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಬ್ರೈನ್ ವಾಶ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ಧರ್ಮಗೆ ಅಂತ ಹೇಳಿ ಸೊ ಆಯ್ತು ಅಂತ ಹೇಳಿ ಆ ಮಗುವೇ ವಿಡಿಯೋ ಕಾಲ್ ಮಾಡಿದೆ ನಂಗೆ ಮಗುವಿನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಎಲ್ಲಿ ಆ ಟೈಮ್ ಅಲ್ಲಿ ಎಲ್ಲೋ ವಿದೇಶದಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಆ ವ್ಯಕ್ತಿ ನಿಮ್ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾರೆ ಆ ವ್ಯಕ್ತಿ ನನಗೆ ವಿಡಿಯೋ ಕಾಲ್ ಅಲ್ಲಿ ಆ ನನ್ನ 2 ಜನ ಯಾರು ನನ್ನ ಕರೆಸಿದ್ರು ನೋಡಿ ಅವರು ಕಾಲ್ ಮಾಡಿದ್ರು ಪರಿಚಯದವರೇ ಅವರು ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವರ ಹೆಸರನ್ನು ಹೇಳ್ತೀನಿ ಈಗ ಬೇಡ ಇರ್ಲಿ ಪಾಪ ಅವರು ಕೂಡ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರು ಬಚಾವ್ ಮಾಡ್ಬೇಕಲ್ಲ ಅವರಿಬ್ರೇ ಒದ್ದಾಡ್ತಾ ಇರುವಂತದ್ದು ಎಲ್ಲದಕ್ಕೂ ಕೂಡ
ಸೊ ಹಿಂದಿನ ಈ ವಿಡಿಯೋದಲ್ಲಿ ಒಬ್ಳು ಮಹಿಳೆ ಹೇಳಿದ್ದಾಳೆ ಅದನ್ನು, ಸಂಧ್ಯಾ ನಾಗರಾಜ್ ಕಂಪ್ಲೀಟ್ ಆಗಿ ಬಿಚ್ಚಿಟ್ಟಿದ, ಅವರು ಹೇಳಿದ್ದಾರೆ ಏನು ಅಂತೇಳಿ. ಸೊ ಹಾಗಾಗಿ ವಿಡಿಯೋ ಕಾಲ್ ಮಾಡಿದ್ರು ನನಗೆ. ವಿಡಿಯೋ ಕಾಲ್ ಮಾಡಿದ ನಂತರ ಏನು ಹೀಗೆ ಈ ರೀತಿ ಪಾಸ್ಪೋರ್ಟ್ ಏನು ತೋರಿಸಿದ್ರು ಅಂದರೆ ಈ ರೀತಿ ಬಿಡಿ ಬಿಡಿಯಾಗಿ ತೋರಿಸಿದ್ರು ಸರ್, ಕರೆಕ್ಟಾಗಿ ಏನು ತೋರಿಸಿಲ್ಲ. ಸೊ ನಂತರದ ಏನಾಯ್ತು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಡೇ ಪಾಸ್ಪೋರ್ಟ್ ಅನ್ನು ತರಿಸ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರು. ನೆಕ್ಸ್ಟ್ ಡೇ ನಾವು ನಿಮಗೆ ಪಾಸ್ಪೋರ್ಟ್ ಅನ್ನು ತರಿಸ್ತೀವಿ, ಆಯಿತು ಪಾಸ್ಪೋರ್ಟ್ ಅನ್ನು ತರಿಸಿ ಅಂತಾನೆ ಹೇಳಿದೆ. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಡೇ ನಮ್ಮ ಮನೆಯವರೆಗೂ ಬಂದರು ಇವರು. ಅಂದರೆ ನೀನು ವಿಡಿಯೋ ಮಾಡಲೇಬೇಕು ಅಂದರೆ ಈಗ ನಾನು ಪವರ್ ಟಿವಿ ಏನು ವಿಡಿಯೋ ಮಾಡಿತ್ತು ಅದಕ್ಕೆ ಕೌಂಟರ್ ಆಗಿ ನಾನು ವಿಡಿಯೋ ಮಾಡಿದ್ದೆ. ಈ ರೀತಿಯಾಗಿ ಅಲ್ಲ, ಇದು ಮಹೇಶ್ ಶೆಟ್ಟಿದ್ದು ಟ್ರಾವೆಲಿಂಗ್ ಹಿಸ್ಟ್ರಿ, ನಿಜವಾದ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಮಾಡಿದ್ದೆ ಅಲ್ವಾ. ಸೊ ಆ ನಂತರದಲ್ಲಿ ಇವರಿಗೇನು ಬೇಕು, ಆ ವ್ಯಕ್ತಿ ಅಲ್ಲೇ ಇದ್ದ ಅನ್ನುವಂಥ ವಿಡಿಯೋ ಬೇಕಿತ್ತು ನನ್ನಿಂದಾಗಿ. ಆ ವ್ಯಕ್ತಿ ನಾನು ವಿಡಿಯೋ ಮಾಡಬೇಕಾಗಿತ್ತು, ಹೇಗಾದ್ರೂ ಮಾಡಿ ಅಂತೇಳಿ. ಸೊ ಹಾಗಾಗಿ ನಂಗೆ ಡಾಕ್ಯುಮೆಂಟ್ಸ್ ಬೇಕು, ಮಾಡ್ತೀನಿ. ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ದು ಸತ್ಯ ಇದ್ರೆ ಖಂಡಿತವಾಗ್ಲೂ ಅದನ್ನು ತಿಳಿಸ್ತೀನಿ ಅನ್ನುವಂಥ ವಿಚಾರ. ನಾಳೆ ನೀವು ಅಲ್ಲಿಯವರೆಗೂ ಸೌಜನ್ಯ ಪರವಾಗಿ ಅಥವಾ ಇವರು ವಿರೋಧವಾಗಿ ಅಂತ ಇಲ್ಲ, ಕಾನ್ಸ್ಟೆಂಟ್ಲಿ ವಿಡಿಯೋ ಮಾಡ್ತಿದ್ರೆ ನನಗೇನ್ ಡಾಕ್ಯುಮೆಂಟ್ ಸಿಗುತ್ತೆ ಪ್ರಾಪರ್ ಅದನ್ನ ತೋರಿಸಿ ಮಾಡ್ತಿದ್ರು. ಯಾರ್ದು ಆಮೇಲೆ ಕೂಡ 100% ಮಾಡ್ತೇನೆ ಅಂತ ಹೇಳಿ ಸಮಾಜ ಏನಾದ್ರು ಉತ್ತರ ಕೊಟ್ಟರೆ ಅದಕ್ಕೂ ಕೂಡ ಉತ್ತರ ಕೊಡ್ತೇನೆ ಅನ್ನುವಂಥ ವಿಚಾರ. ಆ ನಂತರ ಪಾಸ್ಪೋರ್ಟ್ ಬರಲೇ ಇಲ್ಲ ಸರ್ ನನಗೆ. ನೆಕ್ಸ್ಟ್ ಡೇ ಆಯಿತು, ನೆಕ್ಸ್ಟ್ ಡೇ ಬಂದು ನೀನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿ ನನಗೆ ಪಾಸ್ಪೋರ್ಟ್ ಬೇಕು, ನನಗೆ ಪಾಸ್ಪೋರ್ಟ್ ತಂದು ಕೊಡಿ, ಆನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ. ಇಲ್ಲ, ಆ ನಂತರ ವಸಂತ ಗಿಲಿಯಾರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಅವನ ಜೊತೆಗೆ ಒಂದು ಡಿಸ್ಕಷನ್ ಮಾಡುವ ಅಂತೇಳಿ ಹೇಳಿದರು. ಅವನ ಜೊತೆಗೆ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಅವನು ಬೇರೆ ಆ ಟೈಮ್ನವರೆಗೆ ನಾನು ಜಡ್ಜ್ಮೆಂಟ್ ಕಾಪಿಯನ್ನು ಕೂಡ ಓದಿರಲಿಲ್ಲ. ಏನು ಆಗ್ತಾ ಹೋಗ್ತಾ ಇತ್ತು ಅದನ್ನು ಮಾಡ್ತಾ ಇದ್ದೆ. ಅವನು ಜಡ್ಜ್ಮೆಂಟ್ ಕಾಪಿ ಇದ್ದನ್ನೇ ಹೇಳ್ತಾ ಹೋಗ್ತಾ ಇದ್ದ ವಸಂತ ಗಿಲಿಯಾರ್. ನನಗೆ ಅದರ ಬಗ್ಗೆ ನಾನು ಓದೂ ಇಲ್ಲ, ಸ್ಟಡಿ ಮಾಡಿಲ್ಲ, ಏನೂ ಕೂಡ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಸುಮ್ಮನಿದ್ದೆ. ಮತ್ತೆ ನಾನು ಈ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದೆ. ಹಾಗಾದರೆ ಇದು ಏನು ಅಂತೇಳಿ ಆಗ ವಸಂತ ಗಿಲಿಯಾರ್ ಏನು ಹೇಳಿದ, ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ರಾಕೇಶ್ ಶೆಟ್ಟರು ತಿಳಿಸ್ತಾರೆ ಪವರ್ ಟಿವಿಯಲ್ಲಿ ಅನ್ನೋಂಥ ವಿಚಾರದಲ್ಲಿ ಹೇಳಿದ್ದ ಅದೇ ಎಪಿಸೋಡಲ್ಲಿ. ಹಾಗಾಗಿ ನಾನು ಇಷ್ಟ ಹೇಳಿದೆ ಏನು ಅಂತ ಹೇಳಿದ್ರೆ, ಅಮೆರಿಕದಲ್ಲಿರುವಂಥದ್ದು ಆ ಮಗು ಅಮೆರಿಕದಲ್ಲಿರುವಂಥದ್ದು ಸತ್ಯ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದೆ ನಾನು. ಅಂದರೆ ಅಮೆರಿಕಕ್ಕೆ ಹೋದದ್ದು ಸತ್ಯ, ಬಟ್ ಈ ಟೈಮಲ್ಲಿ ಹೋಗಿದ್ದಾನೆ ಇಲ್ವಾ ಅಂತೇಳಿ ಗೊತ್ತಿಲ್ಲ, ಅದು ಬೇಕಾಗಿರುವಂಥದ್ದು ನಮಗೆ. ಸೊ ಆ ನಂತರದಲ್ಲಿ ಇವರು ಅದನ್ನು ಕೂಡ ಕಟ್ ಮಾಡಿಸಿದ್ರು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಪವರ್ ಟಿವಿಯಲ್ಲಿ ಎಪಿಸೋಡ್ ಬರಲಿಕ್ಕಿದೆ, ಸೊ ಆ ನಂತರ ನಾನು ಏನು ಎತ್ತ ಅಂತೇಳಿ ಹೇಳ್ತೀನಿ, ಮತ್ತೆ ನನಗೆ ಡಾಕ್ಯುಮೆಂಟ್ಸ್ ಅದನ್ನು ಕಟ್ ಮಾಡಿಸಿದ್ರು, ಅದು ಹಾಕ್ಬೇಡ ಅಂತೇಳಿ. ಆಯಿತು, ಅದನ್ನು ಹಾಕಿದ ನಂತರ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿದ್ರೆ ಸರ್, ಇವರು ಸತ್ಯದ ಪರವಾಗಿ ನಿಂತ ಅಜಯ್ ಅಂತೇಳಿ ಅವರ ಟ್ರೋಲ್ ಪೇಜ್ ಏನಿದೆ ಅದರಲ್ಲಿ ಸ್ಟಾರ್ಟ್ ಮಾಡಿದ್ರು. ಆನಂತರ ರಾಕೇಶ್ ಶೆಟ್ಟಿ ಕಾಲ್ ಮಾಡಿದ್ರು, ಒಂದಿನ ಕಾಲ್ ಮಾಡಿ ಅಜಯ್ ಮಂಗಳೂರಿಗೆ ಬರ್ತೀನಿ, ನಾನು ಸಿಗ್ತೀನಿ, ಚಾ ಕಾಫಿ ಎಲ್ಲ ಕುಡಿಯುವ ಅಂತ ಹೇಳಿ ಹೇಳಿದ್ರು. ನನಗೆ ಚಾ ಕಾಫಿ ಬೇಡ ಸರ್, ನನಗೆ ಡಾಕ್ಯುಮೆಂಟ್ಸ್ ಕೊಡಿ, ನಂತರ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಆ ನಂತರದಲ್ಲಿ ನೆಕ್ಸ್ಟ್ ಡೇ ಪವರ್ ಟಿವಿಯಲ್ಲಿ ಎಪಿಸೋಡ್ ಬರಬೇಕಾದ್ರೆ ನನ್ನನ್ನು ಹೊಗಳ್ತಾ ಇದ್ದಾರೆ, ಆ ಸತ್ಯದ ಪರವಾಗಿ ನಿಂತ ಕುಡ್ಲಾ ರಾಂಪೇಜ್ ಅಜಯ್ ಅಂಚನ್ ಹಾಗೆ ಹೀಗೆ ಅಂತೇಳಿ. ನಾನು ಕೇಳಿದೆ, ಸತ್ಯದ ಪರವಾಗಿ ಏನು ನಿಂತಿದ್ದೀನಿ, ಹೇಗೆ ಇವರಿಗೆಲ್ಲ ನ್ಯೂಸ್ ಹೋಗ್ತಾ ಇದೆ ಈ ರೀತಿ, ನಿಮ್ಮ ಟ್ರೋಲ್ ಪೇಜಲ್ಲಿ ಹೇಗೆ ಬರ್ತಾ ಇದೆ, ನಾನು ಎಲ್ಲಿ ಸತ್ಯದ ಪರವಾಗಿ ನಿಂತಿದ್ದೀನಿ, ಹೌದು ನಿಮ್ಮ ಡಾಕ್ಯುಮೆಂಟ್ಸ್ ಕೊಡದೆ ನೀವು ಹೇಗೆ ಹೇಳ್ತಾ ಇದ್ದೀರಾ ಅಂತೇಳಿ ಕೇಳಿದೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಬರಲೇ ಇಲ್ಲ, ಈ ರೀತಿಯಾಗಿ ಮಾಡ್ತಾ ಇದ್ರು ಅವರು. ಸೊ ಆನಂತರ ನಂಗೆ ಗೊತ್ತಾಯ್ತು ಇದರಲ್ಲಿ ಏನೋ ಇದೆ ಅಂತೇಳಿ. ಮತ್ತೆ ಬೇಜಾನ್ ಆಫರ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನನಗೆ ಒಂದು ಆಫೀಸು, ನನಗೆ ತಿಂಗಳಿಗೆ 15,000, ಮತ್ತೆ ಆಫೀಸ್ ಎಲ್ಲಿ ನಿಮ್ಮ ಜಾಗದಲ್ಲಿ ಒಂದು ಆಫೀಸ್, ಮತ್ತೆ ತಿಂಗಳಿಗೆ 15,000 ಪೇಮೆಂಟ್, ಮತ್ತೆ ಅದು ಲೈವ್ ಏನಿದೆ ಪ್ರೋಗ್ರಾಮ್ಸ್ ಅದೆಲ್ಲ ನನ್ನ ಚಾನಲ್ಗೇನೆ, ಒಂದಷ್ಟು ಕಾಂಟ್ರಾಕ್ಟ್ ಎಲ್ಲ ಆ ರೀತಿ ಎಲ್ಲ ಆಫರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ಬೇಡ, ನನಗೆ ಡಾಕ್ಯುಮೆಂಟ್ಸ್ ಬೇಕಷ್ಟೇ, ನನಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಮತ್ತೆ ನಾನು ಬರಲೇ ಇಲ್ಲ ಸರ್, ಸಿಗಲೇ ಇಲ್ಲ. ಮತ್ತೆ ಈ ರೀತಿ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಪವರ್ ಟಿವಿಯನ್ನು ಹೋಗೋಕೆ ಸ್ಟಾರ್ಟ್ ಮಾಡಿದ. 35 lakhs ಅದು ನಮ್ಮ ತಮ್ಮಣ್ಣ ಶೆಟ್ಟರು ಇದ್ದಾರಲ್ವ, ನನ್ನನ್ನಲ್ಲ ಡೈರೆಕ್ಟ್ ತಮ್ಮಣ್ಣ ಶೆಟ್ಟಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ 35 lakhs ಕುಡ್ಲಾ ರಾಂಪೇಜ್ ಮತ್ತು ನಿಮಗೆ ಅನ್ನುವಂಥ ವಿಚಾರದಲ್ಲಿ ಅವರಿಗೆ ಒಬ್ಬ ವ್ಯಕ್ತಿ ಬಂದು ಹೇಳಿದ್ದಾನೆ, 35 lakhs 35 ಲಕ್ಷ ನಮಗೆ ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಸೊ ಅದಕ್ಕೆ ನಾನು ಒಪ್ಪಲಿಲ್ಲ, ನನಗೆ ಬೇಕಾಗಿಲ್ಲ. ಮತ್ತೆ ಅದನ್ನು ಕೈ ಬಿಟ್ಟರು. ಅಂದರೆ ಹೇಳಿದರೆ ಬೇಕಾಗಿಲ್ಲ, ಈ ವಿಚಾರದಲ್ಲಿ ನಾವು ದುಡ್ಡು ಮಾಡೋಕ್ಕೆ ಬಂದಿರುವಂಥದ್ದಲ್ಲ, ಸತ್ಯದ ಪರ ನ್ಯಾಯದ ಪರ ಇರೋಕ್ಕೆ ಬಂದಿರುವಂಥದ್ದು ಅಂತೇಳಿ. ಸೊ ಹಾಗಾಗಿ ಅದು ಕೂಡ ಹೋಯ್ತಾ. ಆ ನಂತರದಲ್ಲಿ ನಂಗೆ ಗೊತ್ತಾಯಿತು ಸರ್, ಇವರುಗಳು ಈ ರೀತಿ ಮಾಡ್ತಾ ಇದ್ದಾರೆ. 2 ಫೇಸ್ ನೋಡಿದವನು ನಾನು. ನಂತರ ನಾನು ರಾಜರು ಯಾರಿದ್ದಾರೆ ಅವರಿಗೂ ಮೇಲ್ ಮಾಡಿದೆ, ನೋಡಿ ಇಷ್ಟು ಎಲಿಗೇಷನ್ ಇದೆ, ದನಿಗಳಿದ್ದಾರಲ್ಲ ಅವ್ರಿಗೂ ಮೇಲ್ ಮಾಡಿದೆ, ಇಷ್ಟು ಎಲಿಗೇಷನ್ ಇದೆ, ಈ ರೀತಿ ಜನರು ಮಾತಾಡ್ತಾ ಇದ್ದಾರೆ ಅಂತೇಳಿ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದ್ದೇನೆ. ಎಲ್ಲಾದರೂ ಇದ್ದರೆ ನೀವು ಎಲ್ಲಾದರೂ ಕರೆದ್ರೆ ನಿಮ್ಮ ವಿಚಾರವನ್ನು ಕೂಡ ಜನರಿಗೆ ನಾನು ತಿಳಿಸ್ತೀನಿ, ದಯಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಅನ್ನುವಂಥ ವಿಚಾರದಲ್ಲಿ ಮೇಲೂ ಮಾಡಿದ್ದೀನಿ, ವಾಟ್ಸಾಪಲ್ಲೂ ನಾನು ಮೆಸೇಜ್ ಹಾಕಿದ್ದೀನಿ ಅವರಿಗೆ. ಅದಕ್ಕೆ ಅವರ ರೆಸ್ಪಾಂಡ್ ಇಲ್ಲ. ದೊಡ್ಡವರಿಗೆ ಅವರ ಗೌಡ್ರಿಗೆ ಅವ್ರದ್ದು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ರೆಸ್ಪಾಂಡ್ ಮಾಡೋದೂ ಇಲ್ಲ. ಯಾಕೆಂತ ಹೇಳಿದ್ರೆ ಸೋಮನಾಥ್ ನಾಯ್ಕ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾರಲ್ವ, ಅವರು ಹೇಳಿದ್ದಾರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಾನು ನಿಮ್ಮ ಎದುರುಗಡೆ, ಅವರು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಯಾರಿಗೆ? ದೊಡ್ಡವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ, ಈ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಇದೆ, ಚರ್ಚೆಗೆ ಕರೆಯಿರಿ ಅಂತೇಳಿ. ಅದು
ತಗೊಂಡಿದ್ದಾರೆ ಆ ಪೋಸ್ಟ್ ಅನ್ನು, ಬಟ್ ಉತ್ತರ ಇಲ್ಲ ಅದಕ್ಕೆ ಅವರು. ಸೊ ಆಗಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಏನಾದ್ರೂ ನಾವು ತಪ್ಪು ಮಾತಾಡಿದ್ರೆ ಅಲ್ಲೇ ನಿಮ್ಮ ಧರ್ಮಸ್ಥಳದ ಎದುರುಗಡೆ ಇರುವಂತ ಚೇರಿಗೆ ಕಟ್ಟಾಕಿ ನನ್ನನ್ನು ಕಲ್ಲೊಡ್ದು ಸಾಯಿಸಿ ಅನ್ನುವಂತ ವಿಚಾರದಲ್ಲಿ ಹೇಳಿದ್ದಾರೆ ಸೋಮನಾಥ್ ನಾಯ್ಕ. ಸೊ ಅದಕ್ಕೂ ಅವ್ರದ್ದು ಉತ್ತರ ಇಲ್ಲ, ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಬರೀ ನೋಟಿಸ್, ಬರೀ ಯೂಟ್ಯೂಬ್ ಚಾನಲ್ ಬ್ಲಾಕ್ ಮಾಡುವಂಥದ್ದು, ಬರೀ ಟ್ರೋಲ್ ಪೇಜಲ್ಲಿ ಟ್ರೋಲ್ ಮಾಡುವಂಥದ್ದು ಅಂತ ಹೇಳಿದ್ರೆ ಉತ್ತರ ಕೊಡದ ಒಬ್ಬ ರಾಜ್ಯ ಸಂಘ ಅರ್ಥ ಆಗ್ತಿಲ್ಲ ಅದು ಯಾವ ರೀತಿ ಅಂತೇಳಿ. ಸೊ ಆಗಿರ್ಬೇಕಾದ್ರೆ ನಮಗೆ ಡೌಟ್ ಬಂದೇ ಬರುತ್ತೆ ಅಲ್ವಾ ಸರ್. ಸೊ ಆನಂತರದಲ್ಲಿ ಕಂಪ್ಲೀಟ್ ಆಗಿ ನಾನು ಅದರಿಂದ ವಾಪಸ್ ಬಂದೆ. ನಿಮ್ಮ ಶವಾಸನೆ ಬೇಡ ನನಗೆ, ಯಾವ ರೀತಿಯ ಆಫರ್ ಮತ್ತೊಂದು ಮಗದೊಂದು ಬೇಡ ಅಂತೇಳಿ ನಂತರ ನಾನು ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದೆ. ಸೊ ನಂತರದಲ್ಲಿ ಅವರಿಗೆ ನೋಡೋಕ್ಕಾಗದೆ ಚಾನಲನ್ನೇ ಬ್ಲಾಕ್ ಮಾಡಿಸುವಂಥ ತನಕ ಬಂದರು. ಸರ್ ನನಗೆ ನಂದೊಂದು ಚಾನಲ್ ಇದೆ, ಓಕೆ, ಅದರಲ್ಲಿ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ನನಗೆ ಗೊತ್ತು. ಓಕೆ, ನಂದೊಂದು ಕುಟುಂಬ, ನಾವು ಒಂದು ಸೇಫರ್ ಸೈಡ್ ಎಷ್ಟಿರ್ಬೇಕು ಅಷ್ಟು ಇರ್ಲಿಕ್ಕೆ ಒಂದು ಏನು ಬೇಕೋ ಅಷ್ಟು ಸೋರ್ಸ್ ಅಂತೂ ಸಿಗುತ್ತೆ. ನೋಡಿ, ನೀವು ಒಂದೇ ಉದ್ದೇಶ ನಿಮ್ದು, ಎಸ್ಪೆಷಲಿ ನಾನು ನಿಮ್ಮ ಪೇಜಸ್ಗಳು ನೋಡಿದಾಗ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಬಿಟ್ರೆ ಬೇರೆ ಇಶ್ಯೂಸ್ಗಳ ಬಗ್ಗೆ ಎಲ್ಲೂ ಕಮ್ಮಿ. ನಾನು ನೋಡಿದ್ದೀನಿ, ಕೋಲ್ಕತ್ತಾ ಆರ್ಜಿಕರ್ ಕಾಲೇಜ್ ಬಗ್ಗೆನೂ ನೋಡಿದ್ದೀನಿ, ಇಲ್ಲಿ ಲೋಕಲ್ ಇಶ್ಯೂಸ್ಗಳ ಬಗ್ಗೆನೂ ನೋಡಿದ್ದೀನಿ, ಬಟ್ ಮೇಯ್ನ್ ಆಗಿ ನೀವು ಅದ್ರ ಬಗ್ಗೆನೇ ಭಾಳ ದನಿ ಎತ್ತಾ ಇರೋದು. ಆದರೂ ಎಲ್ಲ ಒಂದು ಕಡೆ ನನಗೆ ನೋಡಿ ಆ ಚಾನಲ್ ಹೋಯ್ತು, ಇನ್ನೊಂದು ಚಾನಲ್ ಮಾಡ್ತೀರಾ, ಅದು ಚಾನಲ್ ಹೋಗ್ತಾ ಇದೆ, ಬಟ್ ನಿಮಗೂ ಒಂದು ಫ್ಯಾಮಿಲಿ ಒಂದಿರುತ್ತೆ, ಅರ್ನಿಂಗ್ ಸೋರ್ಸು ತುಂಬ ಕಮ್ಮಿ ಇದೆ. ಇಷ್ಟೆಲ್ಲ ಆಗ್ತಿರೋದು ಇಶ್ಯೂಸ್ಗಳು ನೋಡಿದಾಗ ಅರ್ನಿಂಗ್ ಸೋರ್ಸ್ ಕಮ್ಮಿ ಇರುತ್ತೆ. ಏನು ಸರ್ ಲೈಫಿಗೆ ಏನಾದರೂ ಬ್ಯಾಕಪ್ ಅಂತ ಏನಾದ್ರು ಇದೆಯಾ? ಎಷ್ಟು ಧೈರ್ಯ ಸರ್ ಇಷ್ಟೆಲ್ಲ ನೀವು ಲೀಡ್ ಆಗಿ ಮುಂದುವರಿಲಿಕ್ಕೆ? ಅಂದರೆ ಫ್ಯಾಮಿಲಿಯಲ್ಲಿ ತೊಂದರೆ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಏನು ತೊಂದರೆ ಇಲ್ಲ. ಸೊ ನನ್ನ ಲೈಫ್, ನಾನು ದುಡ್ಡು ಮಾಡಿದ್ದೇನೆ ಏನೋ ಅದು ನನ್ನ ಲೈಫ್ಗೆ ಖರ್ಚಾಗುವಂಥ ವಿಚಾರ. ಸೊ ಹಾಗಾಗಿ ನನಗೆ ಝೀರೋದಿಂದ ಇದ್ದು ಮೇಲ್ ಬಂದು ಗೊತ್ತು, ಝೀರೋದಲ್ಲಿ ಇದ್ದು ಯಾವ ರೀತಿ ಜೀವನ ಮಾಡಬೇಕು ಅಂತ ಹೇಳಿ ಗೊತ್ತು, ಮದುವೆ ಆಗಿಲ್ಲ. ಸೊ ಹಾಗಿರ್ಬೇಕಾದ್ರೆ ಫ್ಯಾಮಿಲಿ ಅವರು ನೋಡ್ಕೊಳ್ತಾ ಇದ್ದಾರೆ. ಸೊ ನಾನು ಮಾಡಿರುವಂಥದ್ದು ಎಲ್ಲಾನು ನನ್ನ ಖರ್ಚಿಗೆ. ಸೊ ಆಗಿರ್ಬೇಕಾದ್ರೆ ಈಗ ಬ್ಲಾಕ್ ಆಗಿ ಮೋಸ್ಟ್ಲಿ ಎಷ್ಟು 2 ತಿಂಗಳಾಯ್ತು, 2 ತಿಂಗಳಾಯ್ತು. ಸೊ ಹಾಗಾಗಿ ಇಷ್ಟರವರೆಗೆ ಏನು ತೊಂದರೆ ಆಗಿಲ್ಲ. ಅಂದ್ರೆ ಮತ್ತೆ ತುಂಬಾ ಜನ ನೀವು ಬ್ಲಾಕ್ ಆದ ಟೈಮಲ್ಲಿ ಸರ್ ಎಷ್ಟು ಜನ ಕಾಲ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆ, ಸರ್ ನಿಮ್ಗೆ ಮಂತ್ಲಿ ಎಷ್ಟು ಬರ್ತಾ ಇತ್ತು ರೆವೆನ್ಯೂ, ನಮ್ಮ ಹುಡುಗರೆಲ್ಲ ಒಟ್ಟು ಮಾಡಿ ನಿಮ್ಗೆ ಕೊಡ್ತೀವಿ ಸರ್ ಅನ್ನುವಂತ ಮಟ್ಟಿಗೂ ಕೂಡ ಬಂದಿದ್ರು ಜನಗಳು ಬೆಂಬಲ. ಸೊ ಆಗಿರ್ಬೇಕಾದ್ರೆ ಬೇಡ, ಏನು ತೊಂದರೆ ಇಲ್ಲ ಅಂತ ಹೇಳಿ. ಮತ್ತೆ ಆ ರೀತಿ ತೊಂದರೆ ಆದ್ರೆ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಏನಾದ್ರು ಊಟಕ್ಕೆ ಒಂದು ಹೊತ್ತದ ಊಟಕ್ಕೆ ಇಲ್ಲದ ರೀತಿಯಲ್ಲಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ, ಎಲ್ಲರೂ ಕೂಡ ಇದ್ದಾರೆ. ಸೊ ಸಪೋರ್ಟು ಮಾಡೇ ಮಾಡ್ತಾರೆ. ಏನು ಸರ್ ಜೀವನ ಅಂತ ಹೇಳಿದ್ರೆ ಒಂದು ಹೊತ್ತಿನ ಊಟ ಮತ್ತೆ ಮಲಗೋಕೆ ಒಂದಷ್ಟು ಜಾಗ ಇದ್ರೆ ಸಾಕು, ಬೇರೆ ಏನು ಬೇಕು ಜೀವನ? ಹಣ ದುಡ್ಡು ಆಸ್ತಿ ಮಾಡಿ ಬೇಕು ಲೈಫಲ್ಲಿ. ಏನಾದರೂ ನಿಮಗೆ ಕನಸುಗಳು ಇರುತ್ತೆ, ಪ್ರಾಬ್ಲಮ್ ಆದರೆ ಬೇಕು. ಸೊ ದುಡ್ಡು ಮಾಡಿ ಇಟ್ಟವರಿಗೂ ಕೂಡ ಟೆನ್ಷನ್, ಯಾವಾಗ ರೈಡ್ ಆಗುತ್ತೋ ಏನೋ, ಯಾವಾಗ ನೋಟ್ ಬ್ಯಾನ್ ಆಗುತ್ತೋ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಸ್ಟ್ರಗ್ಲಿಂಗ್ ಅನ್ನುವಂಥದ್ದು ಲೈಫಲ್ಲಿ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಈ ರೀತಿಯ ಜಿದ್ನ ಹೋರಾಟ, ಸ್ಟ್ರಗ್ಲಿಂಗ್ ಇದ್ರೆ ಲೈಫ್ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಲೇಜಿ ತನ ಸರ್, ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲಾನು ಇದೆ, ಎಲ್ಲಾನು ಕಾರಲ್ಲಿ ಹೋಗ್ತೀರಾ, ಬರ್ತೀರಾ, ತಿಂಡಿ ತಿಂತೀರಾ, ಮತ್ತೊಂದು ಮಾಡ್ತೀರಾ, ನಿಮ್ಮ ಫ್ಯಾಮಿಲಿಯನ್ನು ನೀವು ನೋಡ್ಕೊಳ್ತೀರಾ. ಅದ್ರಲ್ಲಿ ಏನು ಮಜಾ ಇದೆ ಅಂತೇಳಿ ನಮ್ಗೆ ಹೌದು. ಅದೇ ಏನಾದ್ರು ಸ್ವಲ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ನಮ್ಮ ಆತ್ಮಸಾಕ್ಷಿಗಾದ್ರೂ ಅನಿಸ್ಬೇಕಲ್ವಾ? ಹೌದು, 100%. ಅದಕ್ಕೋಸ್ಕರ